ಅಳವಡಿಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಆ ಅಭಿಮಾನ ದೇವತೆಗಳನ್ನ ನಾನು ಪ್ರಾರ್ಥನೆ ಮಾಡ್ತೀನಿ, ತಪ್ಪದೇ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರ ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ. ಇಲ್ಲದಿದ್ದರೆ ಸಿನಿಮಾ ರಂಗನೇ ಮಾಯ ಆಗುವಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅಭಿಮಾನ ದೇವತೆಗಳೇ, ಪ್ರತಿ ಕನ್ನಡ ಪಿಕ್ಚರ್ನ ಚಿತ್ರಮಂದಿರ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಿತ್ರಮಂದಿರ ನೋಡ್ತಾ ಇರುವಾಗ ನಮಗೆ ಬೇಸರ ಆಗತ್ತೆ. ನಮ್ಮ ಕಾಲದಲ್ಲಿ ಶೂಟಿಂಗ್ ಇಲ್ಲಿದ್ರು ಬಂದು ಕೇಳೋರು, ಒಂದು ಲೆಟರ್ ಕೊಡೋಣ, ಒಂದು 10 ಟಿಕೆಟ್ ಕೊಡಿಸಿ 20 ಟಿಕೆಟ್ ಕೊಡಿಸಿ ಅಂತ. ನಾವು ಇಲ್ಲಿಂದ ಒಂದು ಲೆಟರ್ ಕೊಡೋದು, KCN ಆಫೀಸ್ಗೆ, ಡಿಸ್ಟ್ರಿಬ್ಯೂಟರ್ ಆಫೀಸ್ಗೆ ಫೋನ್ ಮಾಡೋದು, ಇಂಥವ್ರು ಬರ್ತಾರೆ ಟಿಕೆಟ್ ಕೊಡಿ ಅಂತ. MLA ಮಿನಿಸ್ಟರ್ಸು, ದೊಡ್ಡ ದೊಡ್ಡ ಆಫೀಸರ್ಸ್ ಆ ಕಾಲದಲ್ಲಿ ಕೇಳೋರು. ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಅವರು ಹೀರೋ ಥರ ಮೆರೆದಿದ್ದಾರೆ. ಅವರೆಲ್ಲ ಏನಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಇವಾಗ. ಎಲ್ಲವನ್ನೂ ನಿರ್ಮಾಪಕರ ತಲೆ ಮೇಲೆ ಹೊರೆ ಆಯಿತು. ಪುನಃ ಆ ಕಾಲ ಬರಬೇಕಂತ ಅಭಿಮಾನ ದೇವತನ ಬೇಡ್ಕೋಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬರು ಕೆಟ್ಟ ಸಿನಿಮಾ ಮಾಡಬೇಕಂತ ಯಾರು ಆಸೆ ಪಡಲ್ಲ, ಇದು ನಿಜ. ಅವರವ್ರ ರೇಂಜ್ನಲ್ಲಿ ಅವರು ಸಿನಿಮಾ ಮಾಡ್ತಾರೆ. ಎಲ್ಲರೂ ಪುಟ್ಟನ ಕಣಲ್ಲಿ ಓದ್ತಾರ, ಸಿದ್ಧಲಿಂಗಯ್ಯ ಓದ್ತಾರ, ವಿಜಯ್ ಓದ್ತಾರ, ಸಮಾನ ಆಗಲ್ಲ. ಅವ್ರವ್ರದ್ದು ಒಂದು ಸ್ಟೈಲ್ ಇರುತ್ತೆ. ಪುಟ್ಟನಗಲ್ಲ ಒಂದು ಸ್ಟೈಲ್ ಇರುತ್ತೆ, ವಿಜಯ ರೆಡ್ಡಿ ಒಂದು ಸ್ಟೈಲ್ ಇರುತ್ತೆ, ಸಿದ್ಧಲಿಂಗಯ್ಯ ಒಂದು ಸ್ಟೈಲ್ ಇರುತ್ತೆ, ಸೋಮಶೇಖರ್ ಒಂದು ಸ್ಟೈಲ್, ಒಬ್ಬರದ್ದು ಸ್ಟೈಲ್ ಇರುತ್ತೆ. ಎಲ್ಲರೂ ಒಂದೇ ಥರ ಸಿನಿಮಾ ಮಾಡೋಕ್ಕಾಗಲ್ಲ. ಬಟ್ ಆ ಕಾಲದಲ್ಲಿ ಎಲ್ಲರೂ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ, ಅದು ನಮ್ಮ ಅದೃಷ್ಟ. 20 ಜನ ಡೈರೆಕ್ಟರ್ಸ್ ಇದ್ದಾರೆ, 20 ಜನ ಹೀರೋಸ್ ಇದ್ದಾರೆ, 20 ಒಳ್ಳೆ ಕಂಪನಿಗಳಿದೆ. ಇನ್ನು ಟೆಕ್ನಿಷಿಯನ್ಸ್ ಆ ಕಾಲದಲ್ಲಿ ಒಬ್ಬೊಬ್ರು ಹೆಸರು ಹೇಳಿದ್ರೆ ನಮಗೆ ಮೈ ಜುಮ್ ಅನ್ನತ್ತೆ, ಅಂತ ಮಹನೀಯ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಈ ಕಾಲದಲ್ಲಿನೂ ಇದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದರೆ ಸಿನಿಮಾ ಸಕ್ಸಸ್ ಆದಮೇಲೆ ಅವ್ರು ಕಾಣ್ತಾರೆ ಅಷ್ಟೇ. ಸಿನಿಮಾ ಹೆಸರು ಮಾಡಿದ್ಮೇಲೆ ಯಾರಪ್ಪ ಈ ಸಿನಿಮಾ ಮಾಡಿದ್ದು ಅನ್ನೋ ಮಾಹಿತಿ ಬರುತ್ತೆ. ಆ ಥರ ಅವಕಾಶ ನಮಗೆ ಸಿಗ್ತಾ ಇಲ್ಲ, ಅದು ನಮ್ಮ ದುರದೃಷ್ಟ. ಎನಿವೇ, ನಮ್ಮವರು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅದು ಸಕ್ಸಸ್ ಆಗಬೇಕಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತೀನಿ. ಮೃತ್ಯು ದೇವತೆ ಹೆಸರು ಕೇಳಿದ ತಕ್ಷಣ ಇದು ಒಂದು ರೆವೆಂಜ್ ಕಾಣುತ್ತೆ ಟೈಟಲ್ನಲ್ಲಿ. ಸಾಂಗ್ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ. ಯಾಕಂದರೆ ನಾಗದೇವತೆ ಮಾಡಿದ್ದೀನಿ, ಗ್ರಾಮದೇವತೆ ಮಾಡಿದ್ದೀನಿ, ಅವಶ್ಯಕತೆ ವೈಭವ, ಬೇಕಾಶ್ರಮಗಳು ನಾನು ಮಾಡಿದ್ದೀನಿ. ತಿರುನಲ್ಲಿ ಅಮ್ಮ ನಾಗಮ್ಮ, ಅಮ್ಮ ದುರ್ಗಮ್ಮ ಸಿನಿಮಾಗಳು ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಫೋರ್ಸ್ ಚೆನ್ನಾಗಿದೆ. ಹೀರೋಯಿನ್ ಫಸ್ಟ್ ಫ್ರೇಮ್ನ ಲಾಸ್ಟ್ ಫ್ರೇಮ್ವರೆಗೂ ಎಲ್ಲಿನೂ ಏನೋ ಚಿಂತೆ ಮಾಡಿದ್ದಾರೆ, ಡಲ್ಲೇ ಆಗಲಿಲ್ಲ. ಬೆಸ್ಟ್ ಆಫ್ ಲಕ್, ಚೆನ್ನಾಗಾಗಲಿ. ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ನಾವು ಏನು ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದ್ದೀವೋ, ಅಭಿಮಾನ ದೇವತೆ ಕೂಡ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದರೆ ಖುಷಿ ಆಗತ್ತೆ. ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕತ್ತೆ. ಅಷ್ಟೇ ನಾವು ಅಭಿಮಾನ ದೇವತೆಗಳನ್ನ ಬೇಡ್ಕೊಳ್ಳೋದು. ಒನ್ಸ್ ಅಗೇನ್ ಬೆಸ್ಟ್ ಆಫ್ ಲಕ್ ಟು ಮೃತ್ಯು ದೇವತೆ. ಗಾಡ್ ಬ್ಲೆಸ್ ಯು ಸರ್. ಆ ಥರ ಡೈರೆಕ್ಟ್ಸ್ ಬರಬೇಕಷ್ಟೇ. ದಾಸನಾರ ಅವರು ಈ ಕ್ರಿಯೇಟೆಡ್ ಪ್ರೊಡ್ಯೂಸರ್ಸ್ ಅಂಡ್ ಆರ್ಟಿಸ್ಟ್, ನಿರ್ಮಾಪಕರನ್ನು ಸೃಷ್ಟಿ ಹಾಕಿದ್ದಾರೆ ದಾಸನಾರನ್ನು. ಅದಕ್ಕೋಸ್ಕರ ತುಂಬ ಡೈರೆಕ್ಟರ್ಸ್ ಇದ್ದಾರೆ ತೆಲುಗಿನಲ್ಲಿನೂ. ಬಟ್ ನಿರ್ಮಾಪನ ಯಾರು ಸೃಷ್ಟಿ ಮಾಡೋಕ್ಕಾಗಲಿಲ್ಲ. ದಾಸನಾರ ಒಬ್ಬರೇ ನಿರ್ಮಾಪನ ಸೃಷ್ಟಿ ಮಾಡಿದ್ದಾರೆ, ಕಲಾವಿದರನ್ನು ಸೃಷ್ಟಿ ಮಾಡಿದ್ದಾರೆ. ಅಂಥ ನಿರ್ದೇಶಕರು ಇವಾಗ ಬರಬೇಕು, ಬಂದರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಡೈರೆಕ್ಟರ್ ಆಲ್ವೇಸ್ ಶುಡ್ ಪ್ರೊಡ್ಯೂಸ್ ಸಪೋರ್ಟ್ ಟು ಪ್ರೊಡ್ಯೂಸರ್. ನಿರ್ಮಾಪಕರ ನಿರ್ದೇಶಕರಾಗಿರಬೇಕು. ಆವಾಗ ಬಡ್ಜೆಟ್ ಕಂಟ್ರೋಲ್ ಇರುತ್ತೆ, ಒಳ್ಳೆ ಕಾನ್ಸೆಪ್ಟ್ಗಳು ಸಹ ಇದಾಗತ್ತೆ. ಇವತ್ತು ನಮ್ಮ ನಿರ್ದೇಶಕರ ದಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದೀರಿ, ನಾವೆಲ್ಲರೂ ವಿಶ್ ಮಾಡಿದ್ದೀವಿ. ಬೆಸ್ಟ್ ಆಫ್ ಲಕ್ ಟು ಡೈರೆಕ್ಟರ್ಸ್ ಡೇ. ಸಾಯಿ ಪ್ರಕಾಶ್ ಬೇರೆ, ಸಾಯಿ ಪ್ರಕಾಶ್ ಕಥೆ ಬೇರೆ, ನವೀನ್ ಅವ್ರ ಕಥೆ ಬೇರೆ, ನವೀನ್ ಅವ್ರ ಸಿನಿಮಾ ಬೇರೆ. ನಮ್ದೇನಾಯ್ತಂದ್ರೆ ಆ ಕಾಲದಲ್ಲಿ ನಿರ್ದೇಶಕರನ್ನ ಜನ ಫಾಲೋ ಮಾಡಿದ್ದಾರೆ ಕಲಾವಿದರ ಜೊತೆಯಲ್ಲಿ. ಈ ಸಿನಿಮಾ ಸಾಯಿ ಪ್ರಕಾಶ್ ಡೈರೆಕ್ಟ್ರು, ಸಿನಿಮಾ ನೋಡುವಾಗ ಹೇಳ್ತಾರೆ ಇದು ಸಾಯಿ ಪ್ರಕಾಶ್ ಮಾಡಿರಬೇಕು ಅನ್ನೋದು. ಆ ಭಾಗ್ಯ ನಮಗೆ ಆ ಕಾಲದಲ್ಲಿ ಸಿಕ್ತು.
ಹೌದು. ನಾಗದೇವತೆ ಸಿನಿಮಾ ಎಲ್ಲ ಥಿಯೇಟರ್ ನಾವು ಹೊತ್ತೆಲ್ಲ ಕಲಿಸಿದ್ದೀವಿ. ವಾರಕ್ಕೆ 4,000-5,000 ಕಲೆಕ್ಟ್ ಆಗೋದು. ಅಲ್ಲೇ ನಾವು ಪ್ರಸಾದ ಹಂಚೋದರ, ಅರಿಶಿನ ಕುಂಕುಮ ಹಂಚೋದರ, ಬಳೆ ಹಂಚೋದರ ಇದನ್ನೆಲ್ಲ ಮಾಡ್ಕೊಂಡಿದ್ವಿ. ಯಾಕಂದರೆ ಭಕ್ತಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ, ಸಾಯಿ ಪ್ರಕಾಶ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ, ಹೆಣ್ಮಕ್ಳಿಗೆ ಸಾಯಿ ಪ್ರಕಾಶಕ್ಕೆ ಜ್ಞಾಪಕ ಬರ್ತಾರೆ. ಯಾಕಂದರೆ ಅವ್ರಿಗೆ ಸೆರಗಿರುತ್ತಲ್ವ, ಚೆನ್ನಾಗಿ ಒರೆಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಜಾಸ್ತಿ ಬರೋರು ನನ್ನ ಸಿನಿಮಾಗಳಿಗೆ. ಎಷ್ಟೋ ಜನ ಇರ್ತಾರೆ ಡಾಕ್ಟರ್ಸ್ ಹತ್ರ, ಸಾಕ್ಬಿಡಿ ಸರ್ ನಾವೆಲ್ಲ ಅಳಕ್ಕಾಗಲ್ಲ, ನಮ್ಮ ಹಿಂದಿನ ಅಲಿಸ್ಬಿಟ್ಟು ಸಾಕು ಸರ್ ಅಂತ ಅಂತಾರೆ. ಅಂದರೆ ಆ ಫೀಲ್ ತರಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಾರೆ ಭಗವಂತ ಅಷ್ಟೇ. ಒಬ್ಬ ಅಣ್ಣ ತಂಗಿ ಆಗ್ಬೋದು, ದೌರಿಬಾ ತಂಗಿ ಆಗ್ಬೋದು, ಇನ್ನು ಪೊಲೀಸ್ ಅಂತ ಆಗ್ಬೋದು, ಮುದ್ದಿನ ಮಾವ ಆಗ್ಬೋದು, ನಾಗದೇವತೆ ಆಗ್ಬೋದು, ಈ ಥರ ಲೆಕ್ಕ ಹಾಕೊಂಡು ಹೋದರೆ ಅಲ್ಲ ಸರಿ. ಅಂದರೆ ಈ ಸೀರೆ ಉಟ್ಕೊಳ್ಳೋ ಸಂಖ್ಯೆ ಕಮ್ಮಿ ಆಗಿರೋದ್ರಿಂದ ಸಿನಿಮಾಗಳು ಕಮ್ಮಿ ಬರ್ತಾವ ಅಂತ. ಮೇ ಬಿ ಸರಿಗಿರಲ್ಲ ಅವ್ರಿಗೆ, ಮೇ ಬಿ ಗುಡ್ ಜೋಕ್. ಕಾಲ ಬದಲಾವಣೆ ಆಯ್ತು ಸರ್. ಯಾಕಂದರೆ ಆ ಕಾಲದಲ್ಲಿ ರಂಗಭೂಮಿನಿಂದ ಸಿನಿಮಾ ರಂಗ ಬೆಳೀತಾ ಬಂತು. ಒಳ್ಳೆ ಸ್ಥಾನಕ್ಕೆ ಬರುವ ಕರೆಕ್ಟಾಗಿ ಕರೋನಾ ಬಂದ್ಬಿಡ್ತು. ಕರೋನಾ ಮಹಾಮಾರಿ ಯಾವಾಗ ಬಂತು, ಈ ನೆಟ್ಫ್ಲಿಕ್ಸ್ ಈ ಥರ ಆ್ಯಪ್ಗಳೆಲ್ಲ ಬಂದ್ಬಿಡ್ತು, ಮೊಬೈಲ್ನಲ್ಲಿ ಎಲ್ಲ ಸಿಗ್ತಾ ಬಂತು. ಸಿನಿಮಾ ಥಿಯೇಟ್ರಿಗೆ ಯಾಕೆ ಹೋಗ್ಬೇಕಾದ್ರೆ ಯೋಚನೆ ಬಂದ್ಬಿಡ್ತು. ಆಮೇಲೆ ನೀವು ಹೇಳ್ತಾರೆ ಇವಾಗ ಎಲ್ಲ ಹೈಟೆಕ್ ಆಗಿದ್ದಾರೆ. ಮೇ ಬಿ ಇನ್ನೊಂದ್ಸಲ ಅಣ್ಣ ತಂಗಿ ಮಾಡಿ ನೋಡ್ತಾರೋ ನಾವು ಡೌಟೇ ಇದೆ ಇವಾಗ. ಅವ್ರು ಹೇಳಿದಾರಲ್ವಾ ಸೀರೆ ಉಟ್ಕೊಂಡವ್ರು ಯಾರಿಲ್ಲ ಇವಾಗ ಅಂತ. ಆ ಕಾಲ ಬರುತ್ತೆ. ಯಾಕಂದರೆ ಒಂದು ನ್ಯಾಯ ಹೇಳ್ಬೇಕಂದ್ರೆ ಕಲಿಯುಗದಲ್ಲಿ ಅಧರ್ಮ 3 ಪಾದದಲ್ಲಿ, ಧರ್ಮ 1 ಪಾದದಲ್ಲಿ. ನಂಬಿದರೆ ನಂಬಲೇಬೇಕಂತ ಪರಿಸ್ಥಿತಿ. 6 ತಿಂಗಳ ಮಗುವನ್ನು ಅತ್ಯಾಚಾರ ಮಾಡುವಂಥ ಪರಿಸ್ಥಿತಿ. ಅಂದರೆ ಅಧರ್ಮ ಎಷ್ಟು ಕೆಟ್ಟದಾಗಿದೆ. 3 ಪಾದದಲ್ಲಿ ಒಂದು ಅಧರ್ಮ, 1 ಪಾದದಲ್ಲಿ ಧರ್ಮನ ಓವರ್ಲ್ಯಾಪ್ ಮಾಡ್ತಾ ಇದೆ. ಕಷ್ಟ ಆಗ್ತಾ ಇದೆ ಇವಾಗ. ಅದರಿಂದ ಯಾರು ಒಳ್ಳೆದ ಬಗ್ಗೆ ಯೋಚನೆ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂದರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ. ಜನ ಥಿಯೇಟ್ರಿಗೆ ಬರೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ. ನಾವು ಫಸ್ಟ್ ಏನಿಂದ ಅವರು ಕಥೆ ಬರ್ಕೊಂಡು, ಸಂಭಾಷಣೆ ಬರ್ಕೊಂಡು, ಹಾಡುಗಳು, ಕಂಪೋಸಿಂಗು, ಶೂಟಿಂಗು, ಕೊರಿಯೋಗ್ರಫಿ ಆಗ್ಬೋದು, ಫೈಟ್ಸ್ ಆಗ್ಬೋದು, ಎಷ್ಟೆಷ್ಟು ಕಷ್ಟಪಟ್ಟಿರ್ತೀವಿ ನಾವು. ಸ್ಟೇಜ್ ಬೈ ಸ್ಟೇಜ್ ತಂದು ನಿಮ್ಮ ಮಾಡ್ಲಿಕ್ಕೆ ಆಗ್ತಾ ಇದೆ. ನೀವೆಷ್ಟೋ ಸಪೋರ್ಟ್ ಮಾಡ್ತಾ ಇದ್ದೀರಾ 100%. ಬಟ್ ಯಾಕೋ ಅವರು ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಸೀವ್ ಅದನ್ಮೆಂಟ್. ಪುನಃ ಆ ಕಾಲ ಬಂದರೆ ಚೆನ್ನಾಗಿರುತ್ತೆ. ಸಿನಿಮಾನೇ ನೋಡಲಿಲ್ಲ ಅಂದಮೇಲೆ ಒಳ್ಳೆ ಕೆಟ್ಟದಂತ ಕಾಣ್ತಾ ಇಲ್ಲ ಇವಾಗ. ಆ ಚೇಂಜ್ ಮೃತ್ಯುದೇವ ತರಲಿ. ಯಾವತ್ತು ಹೇಳ್ತಾ ಇರ್ತಾರೆ, ರಾಜರ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ಅರ್ಥ ಆಯ್ತಮ್ಮ? ರಾಜರ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ರಾಜರಿಗೆ ಒಳ್ಳೆ ಡ್ರೆಸ್ ಇರುತ್ತೆ, ಕಿರೀಟ ಇರುತ್ತೆ, ಹಾರಗಳಿರುತ್ತೆ, ಭಟ್ರಾಜರಿರ್ತಾರೆ, ಉಳ್ತಾ ಇರ್ತಾರೆ. ನಮ್ಮ ಗಂಡನ ಯಾರಮ್ಮ ಉಳ್ತಾರೆ? ಆ ಥರ ರಾಜಮೌಳಿ ಆಗ್ಬೋದು, ಆ ಥರ ಪ್ಯಾನ್ ಇಂಡಿಯಾ ಆಗ್ಬೋದು. 5 ವರ್ಷಕ್ಕೊಂದು ಸಿನಿಮಾ ಮಾಡೋರು ಅವರು. ಅಂದ್ರೆ ಇನ್ನು ಏನೋ ಯಾವುದೊಂದು ಕ್ರಿಯೇಟ್ ಆಗತ್ತೆ. ಸುಲಭವಾಗಿ ಮನೇಲಿ ಅಡುಗೆ ಮಾಡೋಕ್ಕಾಗದೆ ಆನ್ಲೈನಲ್ಲಿ ತರಿಸ್ಕೊಂಡು ತಿಂತಾರಲ್ಲ, ಅವ್ರಿಗೂ ನೋಡದೇ ಇರ್ಬೋದು ಸಿನಿಮಾ. ಆದರೆ ಇವತ್ತಿಗೂ ಪತ್ರಿಕೆ ಓದೋರು ಇದ್ದಾರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರು ಇದ್ದಾರೆ. ಯಾಕೆಂದರೆ ಸಿನಿಮಾಗಳು ಯಾವುದೂ ಹೋಗ್ತಾ ಇಲ್ಲಪ್ಪ, ಇತ್ತೀಚೆಗೆ 2-3 ವರ್ಷದಿಂದ ಯಾವ ಸಿನಿಮಾಗಳು ಹೋಗ್ತಾ ಇಲ್ಲ ಅಂದರೆ ಅದೊಂಥರ ಇರುತ್ತೆ. ಸಿನಿಮಾ ಹೋಗ್ತಾ ಇದೆ. ಇವತ್ತಿಗೂ BC ಸೆಂಟ್ರ್ಗಳಲ್ಲಿ ಹಾಕಿ, ನೀವು ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಫಾರ್ ಎಕ್ಸಾಂಪಲ್ಲು, ಸಿಟಿನಲ್ಲಿ ಹೋಗಿಲ್ಲ. ಅಫಿಷಿಯಲ್ ಅದು ಯಾವ ಕಲೆಕ್ಟೆಡ್, ತುಂಬ ಜನ ಗೊತ್ತಾಗಲ್ಲ ಅದು. ಈಗ ಜನ ಇವತ್ತಿಗೂ ಸಿನಿಮಾ ಮುಗ್ಧ ಪ್ರೇಕ್ಷಕರು ಇದ್ದಾರೆ, ತುಂಬ ಜನ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಖಂಡಿತ ಆ ದಿನಗಳು ಬರುತ್ತೆ, ಖಂಡಿತ ಬರುತ್ತೆ.
ಮೇಡಮ್ ಬಿಡಬೇಕು ನಾನು ಅಣ್ಣವ್ರ ಮುಖಾಂತರನೇ ಅಂತ. ಆಯ್ತಪ್ಪ ಆಯ್ತಾಯಿತು ಕರೆಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಅದಾದಮೇಲೆ ಒಂದು 10 ಫೋನ್ ಮಾಡಿದೆ, ಅಣ್ಣ ಬರ್ತಾರಾ ಕುತೂಹಲ ಏನೋ ನನಗೆ. ಯಾಕಂತಂದರೆ ನಮ್ಮ ಮನೆಗಳಲ್ಲಿ ಇವಾಗೂ ಇವರು ಮೂವಿಗಳು ಅಣ್ಣ ತಂಗಿ ಆಗಲಿ ತವ್ರಿಗೆ ಬರ್ತಾರೆ, ಫ್ಯಾನ್ಸ್ ಬೇಸ್ ಇವಾಗೂ ಇದೆ. ಮನೆಗೆ ಹೋಗಿ ಸುಮ್ಮನೆ ಫೋನ್ ಮಾಡಿದೆ, ಅಣ್ಣವ್ರು ಈ ಥರ ಕರೆಸ್ತಾರೆ ಅಂತ. ನಿಜಾನಾ ಅಣ್ಣ, ಕರ್ಸಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ, ನಿಮಗೆ ತುಂಬ ಥ್ಯಾಂಕ್ಸ್ ಅಣ್ಣ. ನೂರಾರು ಮೇಲೆ ಮಾಡಿದ್ದಾರೆ ಅನ್ಕೋತೀನಿ ಅಣ್ಣವ್ರ ಮೂವಿಗಳು. ನಾವು ಮೊದಲನೇ ಮೂವಿ. ಅವರ ಆಶೀರ್ವಾದ ಈ ತಂಡಕ್ಕೆ ಮತ್ತು ನಮಗಿರಲಿ ಅಂತ ಅವರು ಅಣ್ಣವ್ರನ್ನ ನಾನು ಕೇಳ್ಕೊತೀನಿ. ಬಂದಿದ್ದು ತುಂಬ ಥ್ಯಾಂಕ್ ಯು ಅಣ್ಣ, ತುಂಬ ಧನ್ಯವಾದ. ನನಗೆ ಮೃತ್ಯು ದೇವತೆ ಮೂವಿ ಮೊದಲನೇ ಸಲ ಪ್ರಚಾರ ಮಾಡಿದೆ. ಮೀಡಿಯಾ ಅಣ್ಣವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಮಾತಾಡಿದೆ, ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನು ಮಾತಾಡಿದ್ವು ಏನೋ ಒಂಥರ ಗಲಿಬಿಲಿ ಆಗ್ತಿತ್ತು ನನಗೆ, ಏನು ಬಡಿಸ್ಬಿಡ್ತಾರೋ ಏನೋ ಅಂತ. ಅಣ್ಣ ನಿಜಕ್ಕೂ ಹೇಳ್ತೀನಿ, ತುಂಬ ಚೆನ್ನಾಗಿ ನಮ್ಮ ಪ್ರಚಾರ ಮಾಡಿಕೊಟ್ರಿ. ಹೊಸಬ್ರು ಏನೇನೋ ಅಂದ್ಕೊಂಡ್ಬಿಟ್ಟಿದೆ, ತುಂಬ ಚೆನ್ನಾಗಿ ಒಂದೊಂದು ಆರ್ಟಿಕಲ್ ಆಗಲಿ ಒಂದೊಂದು ವೀಡಿಯೋ ಆಗಲಿ 10 ಕಿತ ನೋಡಿದ್ದೀನಿ ಅಣ್ಣ ನಾನು. ನನಗೇನೋ ಒಂಥರ ಗಾಳಿಲಿ ತೇಲಂಗಾಗ್ಬಿಡ್ತು ನೀವು ಬರೆದಿರೋದೆಲ್ಲ ನೋಡಿ. ನಿಜಕ್ಕೂ ನನಗೆ ತುಂಬ ಖುಷಿ ಆಯ್ತಣ್ಣ. ನಿಮ್ಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳಣ್ಣ. ಯಾಕಂದರೆ ನಾನು ಅಷ್ಟೊಂದು ವಿಷಯಗಳು ಮೂವಿ ಮಟ್ಟ ನೀವು ಸ್ವಲ್ಪ ತೋರ್ಕೊಟ್ರಿ, ನಂಗೆ ತುಂಬ ಸಂತೋಷ ಆಯಿತು. ನಿಜಕ್ಕೂ ನೀವು ಅಂದ್ಕೊಂಡಿದ್ದು ಇನ್ನೂ ಗುಣಮಟ್ಟ ಈ ಮೂವಿನಲ್ಲಿದೆ ಅಣ್ಣ, ಸತ್ಯವಾಗೂ ಇದೆ. ಹೆಣ್ಮಕ್ಳದ್ದು ಮೂವಿ. ಅಕ್ಕೋರು ಆಗಲೇ ಒಂದು ಮಾತೇನೋ ಹೇಳ್ತಿದ್ರು, ಅಣ್ಣವ್ರನ್ನ ಕೇಳ್ತಿದ್ರು, ಬದಲಾಗುತ್ತಾ ಕಾಲ ಅಂತ. ಆ ಬದಲಾವಣೆ ನಾನು ನನ್ನ ಕಥೆನಲ್ಲಿ ಸುಮ್ಮನೆ ಒಂದು ಜರ್ಕ್ ಮಾಡಿದ್ದೀನಿ. ಅಲ್ಲಿ ಭಾರತನೇ ರಿವೀಲ್ ಕೊಟ್ಟಿದ್ದೀನಿ ನಾನು. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಒಂದು ಕ್ಯಾರೆಕ್ಟರ್ ಎತ್ಕೊಡುತ್ತೆ. ಅದಿದೆಯಾ ಇವತ್ತು? ಇಲ್ಲ, ಅದು ಇತಿಹಾಸ ಅಂತ ಒಂದು ಪಾತ್ರ ಹೇಳುತ್ತೆ. ಆ ಬದಲಾವಣೆ ಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅಣ್ಣ ಬದಲಾವಣೆ ಯಾಕೆ ಅಂತಂದರೆ, ಮೊದಲು 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು 6-7 ಗಂಟೆಗೆಲ್ಲ ಮಲಗ್ತಿದ್ವಿ. ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫುಡ್ ಇತ್ತು, ಚೆನ್ನಾಗಿತ್ತು ಆ ಸಂಸ್ಕೃತಿ ಸಂಪ್ರದಾಯದಲ್ಲೆಲ್ಲ. ಇವತ್ತು ಒಂದು ಮೈಯಲ್ಲಿ ತಿಂಗಳು ಪೂರ್ತಿ ಕೆಲಸ ಮಾಡೋದು, ಒಂದು ಕೆಟ್ಟ ನೀರು ಹೋಗಲ್ಲ ಆಚೆಗಡೆ. ಹಾಗಾಗಿ ಎಲ್ಲೋ ಏನೋ ಬದಲಾವಣೆ ಬೇಕು ಅನ್ನೋದನ್ನು ಮರಿತೀವಿ. ಬಟ್ ಈ ನನ್ನ ಮೂವಿ ಕಥೆದಲ್ಲಿ ಏನು ಹೇಳ್ತದೆ, ಸಂಪ್ರದಾಯ ಹಿಂದೇದು ಒಳ್ಳೆಯದು, ನಮ್ಮದು ಅದೇ ಹಾದಿ ನಮ್ಮ ಗುಡ್ಡು ಅನ್ನೋದು ಗಂಡು ಮಕ್ಕಳಿಗೆ ಹೆಣ್ಣು ಹೊತ್ತು ಒಂದು ಸಾವು ಮುಖಾಂತರನೇ ಅಂತ ವಿಶೇಷವಾಗಿ ಹೇಳುವಂಥ ಚಿತ್ರ ಇದು. ಮೃತ್ಯು ದೇವತೆ ಆದ್ಲು ಎಷ್ಟು ಅಂತ ಸಹಿಸ್ತಾಳೆ ಅಂತ. ಈಗ ಅಕ್ಕೋರ್ಗೆ ಅದೇ ನಾವು ಇದರಲ್ಲೇ ಹೋಗ್ತಾ ಇದ್ರೆ ಕಾಲಕ್ರಮೇಣ ನಾವು ಬದಲಾವಣೆ ಆಗಿಲ್ಲ ಅಂತಂದಾಗ, ಈಗ ಒಂದು 60-70 ವರ್ಷದಲ್ಲಿ ಇದ್ದೀವಿ. ನಮ್ಮ ಮೊದಲು 120 ವರ್ಷ ಬದುಕೇವಿ. ಹಂಗಾಗಿ ಬದಲಾವಣೆಗಳು ಮಾಡ್ಕೊಂಡ್ರೆ ಅನುಕೂಲ ಅಂತ. ಅಕ್ಕ ನನ್ನ ಕಥೆನಲ್ಲಿ ಒಂದು ಜರ್ಕ್ ಕೊಟ್ಟಿರೋದು. ಹೌದಕ್ಕ ಹೌದು. ಕೆಲವೊಂದು ಗುಣಮಟ್ಟ ಒಂದು ಅಭ್ಯಾಸ ಮುಖಾಂತರ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದನ್ನ ಆ ಚಿತ್ರದ ಒಂದು ಕಥೆದಲ್ಲಿ ಹೇಳ್ಕೊಂಡು ಹೋಗಿರೋ ಒಂದು ಹೌದು. ಕೆಲವೊಂದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಬರ್ತದೆ ಕತೆ. ಹಂಗಾಗಿ ಈ ಕತೆ ಇನ್ನು ನೀವು ಲಾಸ್ಟ್ ಟೈಮ್ ಪ್ರಚಾರ ಮಾಡೋದಕ್ಕೂ ಇನ್ನೂ ಉನ್ನತವಾಗಿ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಅಣ್ಣ. ಅಣ್ಣ ಇದು ಸೆನ್ಸಾರು ಹತ್ತತ್ರದಲ್ಲಿ ಇದ್ದೀವಿ. ಒಂದು 22ನೇ ತಾರೀಕು ಪ್ಲ್ಯಾನ್ ಮಾಡ್ಕೊಂಡು ಅನ್ಕೊಂಡಿದ್ದೀವಿ ಅಣ್ಣ. ಮೇ 22ಕ್ಕೆ ಆಗಿದೆ ಅಣ್ಣ. ಒಂದು ಅನಿಮಲ್ ಆಯ್ತಣ್ಣ ಒಂದು ಸ್ವಲ್ಪ ಅದ್ರಲ್ಲಿ ಐತೆ. ಸರ್ಟಿಫಿಕೇಟ್ UA ಮಾಡಿಸೋಣ ಅನ್ಕೊಂಡಿದ್ದೀವಿ ಅಣ್ಣ. ಸರಿ. ದೇವರೇ ಹಂಗೆ ಮಾತಾಡ್ಬಿಡಿ ನಿಮ್ಮ ತಂಡದ ಬಗ್ಗೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಡೈರೆಕ್ಟರ್ ಅಕ್ಕ ಹಂಗೆ ಮೃತ್ಯು ದೇವತೆ ಕಾಮದ ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿ. ಯೋಚನೆ ಮಾಡ್ತಾಳೆ ಬುದ್ಧಿ ತಿಳಿಸೋಣ ಅಂತ. ಕಡೆಗೆ ತುಂಬ ಅತಿರೇಕ ಆದಾಗ ಸಾವು ಮುಖಾಂತರ ಅವ್ರನ್ನ ಯೋಚನೆ ಮಾಡ್ತಾಳಕ್ಕ, ಅದೇ ಮೃತ್ಯು ದೇವತೆ. ಆ ಥರ ತಳ್ಕೊತಾಳೆ. ನಮ್ಮ ಪುರಾಣದಲ್ಲಿ ಯಮಧರ್ಮರಾಯರು ಮೃತ್ಯು ದೇವತೆ ಆಗಿದ್ದಾರೆ. ಇಲ್ಲಿ ಕಾಮದ ಅಟ್ಟಹಾಸ ಮೇರೆಯವರಿಗೆ ಈ ಹುಡುಗಿ ಕೈಲಿ ಒಂದು ಬುದ್ಧಿ ಹೇಳೋಕ್ಕೆ ಒಂದು ಮೃತ್ಯು ದೇವತೆ ಅಂತ ಟೈಟಲ್ ತಗೊಂಡು ಮಾಡ್ಬೇಕು. ಆ್ಯಕ್ಚುಲಿ ನನ್ನ ಹೆಸರು ದೇವು ಅಂತ. ಪಾವಗಡ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದ ಸೀಮೆಜಾಲಿ ಗಿಡ ಅಂತ ಹೇಳ್ತೀನಿ.
ಯಾಕಂದರೆ ಆ್ಯಕ್ಚುಲಿ ನಮ್ಮ ಕಡೆ ಮಳೆ ಬೆಳೆ ಕಮ್ಮಿ, ದಟ್ಸ್ ವೈ ಅದೊಂದು ಎಕ್ಸಾಂಪಲ್. ಈ ಸಬ್ಜೆಕ್ಟ್ ಆ್ಯಕ್ಚುಲಿ ನೋಡೋದಕ್ಕೆ ಮೂಲ ಕಾರಣ ಇದೆ. ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಈ ಸಬ್ಜೆಕ್ಟನ್ನ ಸೆಲೆಕ್ಟ್ ಮಾಡೋದು ಆ್ಯಕ್ಚುಲಿ ಸರ್ ಐ ಆಮ್ ದ ಕೋಡೇಟ್ ಆ್ಯಕ್ಚುಲಿ ಮೂವಿಗೆ. ಆ್ಯಕ್ಚುಲಿ ಸ್ಟೋರಿ ಬಗ್ಗೆ ಏನಾಗಿದೆ ಲೈಕ್ ನಾವು ಸರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ಟೆಕ್ನಿಕಲಿ ಬಗ್ಗೆ ಏನಾದ್ರು ಕೇಳಿ ಸರ್. ಐ ಮೀನ್ ಆ್ಯಕ್ಚುಲಿ ಇದರಲ್ಲಿ ಈ ಮೂವಿಯಲ್ಲಿ DJ ಟೆಕ್ನಿಕಲಿ ಅಂದರೆ ಗ್ರಾಫಿಕ್ಸ್ ಎಲ್ಲ ಏನು ಬಳಕೆ ಆಗಿದೆ? ಯಾ CG ಎಲ್ಲ ಆಗಿದೆ, ಎಷ್ಟು ಪರ್ಸೆಂಟ್ ಆಗಿದೆ, ಒಂದು 20% ಆಗಿದೆ ಸರ್. ದೆನ್ ಆ್ಯಕ್ಚುಲಿ ಈ ಮೂವಿಗೆ DJ ರೋನಿನ್ 4D ಅಂತ ಒಂದು ಮೂವಿ ಇದು ಕ್ಯಾಮ್ರಾ ಯೂಸ್ ಮಾಡಿದ್ದು. ಐ ಮೀನ್ ಆ್ಯಕ್ಚುಲಿ ಇದೇ ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ಇನ್ ಬೆಂಗಳೂರು ಯೂಸ್ ಮಾಡಿದ್ದು ಆ್ಯಕ್ಚುಲಿ ಕ್ಯಾಮ್ರಾ. ಸ್ಪೆಷಲ್ ಆಗಿ ದೆನ್ ಇನ್ಬಿಲ್ಟ್ ಗಿಂಬಲ್ ಅದು. ದೆನ್ ರನ್ ಅಂಡ್ ಗನ್. ಆ್ಯಕ್ಚುಲಿ ಆ ಕ್ಯಾಮ್ರಾ ಈಗ ಹಾಲಿವುಡಲ್ಲಿ ತುಂಬ ಬೂಮ್ ಆಗಿದೆ. ದೆನ್ ಟಾಕ್ಸಿಕ್ ಮೂವಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡೋದು ಅದನ್ನು ಕೆಲವೊಂದು ಶಾರ್ಟ್ಸಲ್ಲಿ. ಸ್ಟಡಿ ಕ್ಯಾಮ್ರಾ ಹತ್ರ ವರ್ಕ್ ಮಾಡ್ತಾರೆ. ಸ್ಟಡಿ ಕ್ಯಾಮ್ರಾ ಇನ್ಬಿಲ್ಟ್ ಗಿಂಬಲ್ ಅದು. ದೆನ್ ಅದು ಮೂಮೆಂಟ್ ಜಾಸ್ತಿ. ದೆನ್ ಅದು Z ಸ್ಟೆಬಿಲೈಸೇಷನ್ ಬರುತ್ತೆ ಅದಕ್ಕೆ. ದೆನ್ ಅದಕ್ಕೆ ಆ ಕ್ಯಾಮ್ರಾ ತಗೊಂಡು ನೀವು ರನ್ ಮಾಡಿದ್ರು ಲೈಕ್ ಅಷ್ಟೇ ಸ್ಟೆಬಿಲೈಸೇಷನ್ ಕೊಡುತ್ತದೆ. ದೆನ್ ಅದು ಕೆಲವೊಂದು ಸ್ಮಾಲ್ ಬ್ಲಾಕ್ಸ್ ಇರಲಿ, ಚಿಕ್ಕ ಚಿಕ್ಕ ಸ್ಪೇಸ್ ಇರಲಿ, ಅದನ್ನು ಈಸಿಲಿ ನಾವು ಅದನ್ನು ಈಸಿಲಿ ಇದು ಶೂಟ್ ಮಾಡ್ಬೋದು. ಎಷ್ಟು ದಿನ ಬಳಕೆ ಮಾಡಿದ್ರೆ ಆ್ಯಕ್ಚುಲಿ ಕಂಪ್ಲೀಟ್ ಮೂವಿ ಅದೇ ಕ್ಯಾಮ್ರಾ ಯೂಸ್ ಮಾಡಿದ್ದು ನಾವು ಈ ಮೂವಿನ. ಬಜೆಟ್ ಫ್ರೆಂಡ್ಲಿನ ಹಂಗಂತಲ್ಲ, ಐ ಮೀನ್ ಟೆಕ್ನಾಲಜಿ ಅಷ್ಟೇ. ಬಜೆಟ್ ವೈಸು ಅಂತಲ್ಲ, ಲೈಕ್ ಆಫ್ಕೋರ್ಸ್ ಆ ರೀತಿನೇ ಆಗುತ್ತೆ. ದೆನ್ ನಾವು ಡೇಸ್ ಈಗೇನು ನಾವು ಮೇಕಿಂಗ್ ಮಾಡ್ತಿದ್ದೀವಿ ಆ ರೀತಿ ಮೇಕಿಂಗು ಈಸಿಲಿ ಈ ಕ್ಯಾಮ್ರಾದಲ್ಲಿ ನಾವು ತಗೋಬೋದು. ದೆನ್ ಕ್ವಾಲಿಟಿ ಆಲ್ಸೋ. ಇಷ್ಟು ನಿಮಗೂ ಗೊತ್ತಿರುತ್ತದೆ ಯಾವ್ಯಾವ ಥರ ಟ್ರ್ಯಾಪ್ ಮಾಡ್ಬೋದು, ಹೆಂಗೆ ಇಂಪ್ರೆಸ್ ಮಾಡ್ಬೋದು, ಹೆಂಗೆ ಕರ್ಕೊಂಡು ಹೋಗ್ಬೋದು ಅನ್ನೋದು. ಇವ್ರು ಇನ್ನೊಂದು ಥರ ಡಿಫ್ರೆಂಟಾಗಿ ಒಂದು ಆಲೋಚನೆ ಅವ್ರ ಗಮನಕ್ಕೂ ತಗೊಳಕ್ಕಾಗಲ್ಲ. ಅವರು ಬುದ್ಧಿವಂತರೆ, ಒಳ್ಳೆ ಎಜುಕೇಟೆಡ್ಸು, ಬೆಂಗಳೂರು ಮತ್ತು ಸಮಾಜ, ಕಾನೂನಾತ್ಮಕ ಎಲ್ಲ ತಿಳ್ಕೊಂಡಿರೋರು. ಹಂಗೂ ಒಂಥರ ಬದಲಾವಣೆ, ಒಂದು ವಿಭಿನ್ನವಾಗಿ ಪ್ರಯತ್ನ ಪಡ್ತಾರೆ. ಆ ಥರ ಕತೆ. ಹೆಣ್ಮಕ್ಳ ಸಮಸ್ಯೆ ಸಿಗಾಕೊಂಡು ಹೊರಬರಕ್ಕೆ ಏನಾರ ಐಡಿಯಾಸ್ ಇದೆಯಾ? ಹೊರಗಡೆ ಬರೋಕ್ಕೆ ವಿಷಯನೇ ಗೊತ್ತಾಗಿರಲ್ಲ ಅವ್ರಿಗೆ, ಒಂಥರ ಇದು ಗೊತ್ತೇ ಆಗಿರಲ್ಲ. ಅದನ್ನು ನಾವು ತಿರ್ಗಾ ಹಾರರ್ ಟಚ್ ಕೊಟ್ಟು ಒಂದು ಮೋಟಿವೇಟ್ ಮಾಡಿ ತಿರ್ಗಾ ಇನ್ನೊಂದು ಪಾತ್ರಕ್ಕೆ ಅಲ್ಲಿ ಬೇಕು ಅನ್ನೋದನ್ನು ಅದಕ್ಕೆ ಮೃತ್ಯುದೇವತೆ ಆ್ಯಡ್ ಮಾಡ್ಕೊಂಡಿರೋದು. ಅದಕ್ಕೆ ಒಂದು 50 ಒಂದು ಹಾಡು ಕೊಟ್ಟಿದ್ದು ನಾನು. ಹಾರರ್ ಟಚ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಪಾತ್ರ ಗೊತ್ತೇ ಆಗಲ್ಲ ನಾನು ಎಲ್ಲಿದ್ದೀನಿ, ಏನಾಗ್ತಿದ್ದೀನಿ ಅನ್ನೋದು. ಆ ಒಂದು ವೈಶಿಷ್ಟ್ಯತೆಗೆ ಈ ಕತೆ ಮಾಡಿಕೊಂಡೆ, ಒಂದು ವಿಭಿನ್ನ ಇರ್ತದೆ ಅಂತ. ಯಾವ ಬರೋದು ರಿಲೀಸ್ ಯಾವಾಗ? ಅದೇನ 22ಕ್ಕೆ ಟೀಮ್ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಈ ತಿಂಗಳು 22ಕ್ಕೆ ಆಗಿರೋ ಪ್ರೆಸ್ ಮೀಟಲ್ಲಿ ತುಂಬ ಚೆನ್ನಾಗಿ ನಮ್ಮನ್ನ ರೀಚ್ ಮಾಡಿದ್ದೀರಾ. ನಮ್ಮ ಮೂವಿನ ಆಗಲಿ, ಆರ್ಟಿಸ್ಟ್ಗಳನ್ನ ಆಗಲಿ, ನಮ್ಮ ನಾಗೇಂದ್ರ ಸರ್ ಎಲ್ಲ ಕಡೆ ನಾವು ಅಂದರೆ ಎಲ್ಲ ಜನಗಳ ಹತ್ರ ಆಗಲಿ, ಸಿನಿಮಾ ರಂಗದವ್ರಿಗೆ ಎಲ್ಲ ಗೊತ್ತಾಗಿದ್ದೀವಿ. ಆಲ್ರೆಡಿ ಮೃತ್ಯುದೇವತೆ ಅನ್ನೋ ಮೂವಿ ಬಂದಿದೆ, ಇದರಲ್ಲಿ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ನಮ್ಮನ್ನ ರೀಚ್ ಮಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಮೃತ್ಯುದೇವತೆ ಈ ಮೂವಿಲಿ ನಾನೊಂದು ಪಾತ್ರನ ಮಾಡಿದ್ದೀನಿ, ಒಂದು ನಾಯಕಿಯಾಗಿ. ನನ್ನ ಪಾತ್ರ ಹೆಸರು ಸೌಮ್ಯ ಅಂತ. ಹೆಸರು ಇರೋ ಹಾಗೆ ಸೌಮ್ಯ ಅಂದರೆ ಹೇಳ್ತಾರಲ್ಲ, ತುಂಬ ಏನೋ ವಟವಟ ಅಂತ ಮಾತಾಡ್ತಾರೆ, ಆದರೆ ಮನಸ್ಸು ಮಾತ್ರ ತುಂಬ ಮೃದು ಅಂತ. ಸೊ ಏನೂ ಗೊತ್ತಿಲ್ಲದೆ ಇರೋವಂಥ ಒಂದು ಮುಗ್ಧವಾದ ಹುಡುಗಿ ನಾನು ಇದರಲ್ಲಿ. ಹಾಗೆ ಪಾತ್ರಗಳು ಹೇಗೆ ಅಂದರೆ, ಈಗ ಮೃತ್ಯುದೇವತೆ ಇದಕ್ಕೆ ಇನ್ನೊಂದು ಪಾತ್ರ, ಇನ್ನೊಂದು ಶಕ್ತಿ ಸೇರೋ ಥರ, ಒಂದು ಹೆಣ್ಣಿಗೆ ಇನ್ನೊಂದು ಶಕ್ತಿ. ಸೊ ಆ ಥರ ಪಾತ್ರಗಳು ಜಾಯಿಂಟ್ ಆಗಿ ಫೈನಲ್ ಆಗಿ ನಾವು ಒಂದು ಹೋರಾಟ ಮಾಡೋದಕ್ಕೆ ನಿಲ್ಲೋ ಅಂಥದ್ದು ಮೂವಿ ಅಂತ ಹೇಳ್ಬೋದು. ಸೊ ಅದೊಂದು ಪಾತ್ರ ನನಗೆ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನಾನು ಹಳ್ಳಿ ಹುಡುಗಿ, ಮಂಡ್ಯ ಭಾಷೆನ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ನಿಮಗೆ ಇಷ್ಟ ಆಗ್ಬೋದು. ಹಾಗೆ ನನಗೊಂದು ಸಾಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಸರ್ ಕೊರಿಯೋಗ್ರಾಫರ್ ತುಂಬ ಚೆನ್ನಾಗಿ ನನಗೆ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ನನಗೇನೆ ಅನಿಸ್ತು ಇಷ್ಟು ಚೆನ್ನಾಗಿ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀನ ಅಂತ. ಥ್ಯಾಂಕ್ ಯು ನವೀನ್ ಸರ್. ನನಗೆ ನವೀನ್ ಸರ್ ಆ ಹಾಡನ್ನ ಅವರೇ ಬರೆದಿದ್ದು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮೂವಿಲಿ ಶೂಟ್ ಮಾಡ್ತಾ ಇರುವಾಗ ನಾವು ಲೈಕ್ ಸಾರಿಕಾ ಆಗಿರ್ಬೋದು, ನಾನು ಮತ್ತು ಇನ್ನೊಬ್ರು ಡಯಾನಾ ಅಂತ ಇದ್ದಾರೆ, ನಮಗೆ ಅಷ್ಟು ಸಿಕ್ಕಿಲ್ಲ. ನಮಗೆ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ ಸಾರಿಕಾ ಸಿಕ್ಕಿದ್ದಾರೆ. ಸೊ ನಾವು ಎಷ್ಟು ಶೂಟ್ಗಳನ್ನ ಮಳೆಯಲ್ಲಿ, ಅಂದರೆ ಅವಾಗ ಮಾಡುವಾಗ ತುಂಬ ಕಷ್ಟ ಆಗ್ತಿತ್ತು. ಏನಪ್ಪ ಇಷ್ಟು ಮಳೆ ಅಂದರೆ ನೆಲದ ಮೇಲೆ ಹಾಗೆ ಮಲಗಬೇಕು, ಶೂಟ್ ಮಾಡಬೇಕು, ರಾತ್ರಿ ಹಗಲು ಅಂದೆ. ಸೊ ಅವಾಗ ಯಪ್ಪ ಹೆಂಗೆ ಮಾಡ್ತಿದ್ದೀವಲ್ಲ ಅನ್ನೋ ಅನಿಸ್ತಿತ್ತು.
ಅಂದರೆ ಸಿನಿಮಾ ಇಷ್ಟ, ಬಟ್ ಸ್ವಲ್ಪ ನೋವು ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಬಟ್ ಈಗ ಅದು ಎಲ್ಲ ಔಟ್ಪುಟ್ ನೋಡಿದ್ಮೇಲೆ ಅವಾಗ ನಾವು ಕಷ್ಟಪಟ್ಟಿದ್ದಕ್ಕೂ ಎಷ್ಟು ಸಾರ್ಥಕ ಆಯ್ತಲ್ಲ, ನಾವು ಎಷ್ಟು ಚೆಂದಾಗಿ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಲ್ಲ ಆ ಖುಷಿ ಈಗೂ ಅದು ಹಾಗೇನೇ ಇದೆ ನಮ್ಮ ಮನಸ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ನಮ್ಗೆ ಹೇಗೆ ನಾವು ಮಾಡಿರೋದು ಇಷ್ಟ ಆಗಿದೆ, ಏನೋ ಪ್ರಯತ್ನ ಮಾಡಿದ್ದೀವಿ, ನಿಮಗೂ ಕೂಡ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಸರ್ ಬಗ್ಗೆ ಹೇಳಬೇಕು, ನಾವು ಸ್ಕೂಲ್ ಅಂದರೆ ನಮ್ಮ ಸಾಗರ ಸಿರ್ಸಿ ಶಿವಮೊಗ್ಗದಲ್ಲಿ ಮಾರಿಕಾಂಬಾ ಜಾತ್ರೆ ಮಾಡ್ತೀವಿ. ಅಲ್ಲಿ ಹೆಂಗಂದ್ರೆ ನಾನು ಫಸ್ಟ್ ಯಾವುದು ಅಂದರೆ ಮಾರಿ ಹಬ್ಬದಲ್ಲಿ ನನ್ನೊಂದು ಸಾಂಗ್ ಸ್ಟೇಜ್ ಮೇಲೆ ದೇವಿಗಳ ಸಾಂಗಲ್ಲಿ ನಾನು ಪ್ರತಿ ವರ್ಷ ಆ ಸಾಂಗ್ಗಳಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಮೇ ಬಿ ಅಲ್ಲಿಂದನೇ ನನಗೆ ಈ ಕಲೆ ಅನ್ನೋದು ಬಂತೋ ಏನೋ ಗೊತ್ತಿಲ್ಲ. ಊರಲ್ಲಿ ಹೇಳೋರು ಹಳ್ಳೀಲಿ, ಇಲ್ಲ ಇವ್ರು ಮಾಡಿಬಿಡ್ಲಿ, ಮೋನಣ್ಣ ಮಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ಇನ್ನು ನಾಗದೇವತೆದು ಮಾಡಿಬಿಡ್ಲಿ ಸಾಂಗ್ ಅಂತ. ಸೊ ಅಷ್ಟು ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಟ್ಟಿದ್ದೀರಾ ಸರ್, ನಮ್ಗೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆ ಕೂತ್ಕೊಂಡು ಇವತ್ತು ಮಾತಾಡ್ತಾ ಇರೋದಾಗ್ಲಿ, ಶೇರ್ ಮಾಡ್ತಿರೋದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮೂವಿ ಬಗ್ಗೆ ಮೇಡಮ್ ಕೇಳಿದ್ರು, ಮೃತ್ಯುದೇವತೆ ಅಂದರೆ ಏನು, ಹೇಗೆ, ಯಾವ ಥರ ಬಂತು ಅಂತ ಆಲ್ಮೋಸ್ಟ್ ನಮ್ಮ ಸರ್ರೆಲ್ಲ ಹೇಳಿದ್ದಾರೆ. ಬಟ್ ಮೇಡಮ್ ಬಿಫೋರ್ ನಮ್ಮ ನಾಗೇಂದ್ರ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಮೂವಿ ಬಗ್ಗೆ, ಹೆಂಗೆ ಇದು, ಏನಕ್ಕೆ, ಯಾವ ಥರ ಅಂತ. ಅದು ಅವರೇ ಇನ್ನೊಂದ್ಸಲ ಹೇಳಿದ್ರು ಚೆನ್ನಾಗಿ ಅನ್ಸುತ್ತೆ. ಬಿಕಾಸ್ ನಾವು ಮಾಡಿದ್ದೀವಿ, ನಾವು ನಮ್ಮ ಪಾತ್ರದ ಬಗ್ಗೆ ಹೇಳಿದ್ವಿ, ಸರ್ ಈ ಥರ ಮಾಡ್ಕೊಂಡಿದ್ದಾರೆ ಕತೆ, ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ನಮ್ಮ ದೇವು ಸರ್ ಕೂಡ ಹೇಳಿದ್ರು, ಟೆಕ್ನಿಕಲಿ ನಾವು ಇಂಪ್ರೂವ್ ಆಗಿದ್ದೀವಿ, ಯೂಸ್ ಮಾಡಿದ್ದೀವಿ, ಒಳ್ಳೆ ಅಪ್ಡೇಟ್ ಇರೋವಂಥ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಇದ್ರ ಎಲ್ಲಾದ್ರ ಮಧ್ಯನೂ ಸಿನಿಮಾ ಮೃತ್ಯುದೇವತೆ ಅಂದರೆ ಹೇಗೆ, ಏನು ಅನ್ನೋದು ನಮ್ಮ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ನನ್ನ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರ ಸಪೋರ್ಟಿಂದ ಆ ಮೂವಿನ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ವಿನಯ್ ಪ್ರಸಾದ್ ಅಮ್ಮ ಕೂಡ ನಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಇವತ್ತು ಬರೋಕ್ಕಾಗಿಲ್ಲ. ಹಾಗೆ ಇನ್ನು ಕೆಲವು ಆರ್ಟಿಸ್ಟ್ನ ಬರೋಕ್ಕಾಗಿಲ್ಲ, ಕೆಲವು ಹೆಲ್ತ್ ಪ್ರಾಬ್ಲಮಿಂದ. ಐ ಆಮ್ ಸಾರಿ, ಅವ್ರ ಕಡೆಯಿಂದ ನಾನು ಕೇಳ್ತಿದ್ದೀನಿ. ಸೊ ಅಮ್ಮ ವಿನಯ್ ಪ್ರಸಾದ್ ಅಮ್ಮನ ಜೊತೆ ಮಾಡಿದ ಕೂಡ ಆ್ಯಕ್ಟ್ ತುಂಬ ಅಂದರೆ ಅವ್ರ ಜೊತೆನೇ ಜಾಸ್ತಿ ನಾನು ವರ್ಕ್ ಮಾಡಿರೋದ್ರಿಂದ ತುಂಬ ಕಲ್ತಿದ್ದೀನಿ. ಅವರು ಕೂಡ ಇವತ್ತು ಬರಬೇಕಿತ್ತು. ಇಷ್ಟೇ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಸಿನಿಮಾಗೆ, ನಮ್ಮ ಮೇಲೆ. ಥ್ಯಾಂಕ್ ಯು. ಎರಡನೇದಾಗಿ ಹಿಂದಿನ ಪ್ರೆಸ್ ಮೀಟ್ನ ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಂಥ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಧನ್ಯವಾದಗಳು. ನೀವು ಒಂಥರ ನಮಗೆ ಏಂಜಲ್ಸ್ ಇದ್ದ ಹಾಗೆ. ಸೊ ಜನರ ಮಧ್ಯೆ ನಮ್ಮ ನಡುವೆ ಕನೆಕ್ಷನ್ ಏನು ಇದೆ, ನೀವು ಬ್ರಿಡ್ಜ್ ಅದು ಗೋಲ್ಡನ್ ಬ್ರಿಡ್ಜ್ ಅಂತ ಕರೆದ್ರೂ ತಪ್ಪಿಲ್ಲ. ಸೊ ಹಾಗಾಗಿ ನಾನು ಹಿಂದೆ ಮಾಡಿರೋಂಥ ಮೂವಿಗಳಿಗೂ ತುಂಬ ಜನ ಸಹಾಯ ಮಾಡಿ ನಮಗೆ ಪಬ್ಲಿಸಿಟಿ ಮಾಡಿಕೊಟ್ಟಿದ್ದೀರ. ನಾನು ಮಾಹಿನ್ ಕುಬೇರ್ ಅಂತ ರಂಗಭೂಮಿ ಕಲಾವಿದ. ನಮ್ಮ ಊರು ರಾಯಚೂರು, ಉತ್ತರ ಕರ್ನಾಟಕ. ಸೊ ಅಲ್ಲಿಂದ ಬಂದು ಇಲ್ಲಿ ಏನೋ ಚಿಕ್ಕದಾಗಿ ಪ್ರಯತ್ನ ಮಾಡ್ತಿದ್ದೀನಿ, ಅಂದರೆ ನಿಮ್ಮಂಥ ಮಾಧ್ಯಮ ಮಿತ್ರರ ಸಹಾಯದಿಂದ. ಮೂವಿ ಬಗ್ಗೆ ಹೇಳಬೇಕಂದ್ರೆ ತಂಡದ ಪರಿಚಯ ಎಲ್ರಿಗೂ ಆಗಿದೆ. ತಂಡದಲ್ಲಿ ನಾನು ಒಂದು ಪಾತ್ರನ ಮಾಡಿದ್ದೀನಿ, ಒಂದು ಶ್ರೀಮಂತ ಹುಡುಗನ ಪಾತ್ರ. ತುಂಬ ಶ್ರೀಮಂತಿಕೆ ಇರೋದ್ರಿಂದ ಅವನೊಂಥರ ಕೆಟ್ಟ ದಾರಿ ಹಿಡಿದಿರ್ತಾನೆ ಅಂತ ಹೇಳ್ಬೋದು ಒಂದು ಲೆಕ್ಕಾಚಾರದಲ್ಲಿ. ದುಡ್ಡೇ ಎಲ್ಲದಕ್ಕೆ ಮೂಲ, ದುಡ್ಡೊಂದಿದ್ರೆ ಸಾಕು ಪ್ರಪಂಚನ ಗೆಲ್ಬೋದು. ಯಾವ ಕೆಲಸ ಮಾಡಬೇಕಾದ್ರೂ ದುಡ್ಡಿದ್ರೆ ಸಾಕು, ಅದೊಂದಿದ್ರೆ ಎಲ್ಲನೂ ಮಾಡ್ಬೋದು ಅನ್ನೋಂಥ ಒಂದು ಪಾತ್ರ. ಸೊ ಈ ಚಿತ್ರದಲ್ಲಿ ಕೂಡ ಅದೇ ಮೈಂಡ್ ಸೆಟ್ ಇಟ್ಕೊಂಡು ನಾನು ಕೆಲವೊಂದು ಕೆಟ್ಟ ವಿಚಾರಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ತೀನಿ. ಸೊ ಆಗ ಅದರ ಪ್ರತಿಫಲವಾಗಿ ಏನೇನಾಗುತ್ತೆ ಅನ್ನೋದು ಚಿತ್ರದಲ್ಲಿ ನೀವು ನೋಡ್ತೀರಾ. ಇನ್ನು ಚಿತ್ರತಂಡ ನಮ್ಮ ಜೊತೆ ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಇಲ್ಲಿವರೆಗೂ ಮೂವಿ ಬಂದಿದೆ. ಇನ್ನೇನೇ ಇದ್ರೂ ನಿಮ್ಮ ಮೂಲಕ ಜನರನ್ನ ತಲುಪಬೇಕು, ಜನರು ನಮ್ಮ ಆಶೀರ್ವಾದ ಮಾಡಿ ಚಿತ್ರನ ಗೆಲ್ಲಿಸ್ತಾರೆ ಅನ್ನೋಂಥ ಒಂದು ನಂಬಿಕೆ ನನಗಿದೆ. ಅಷ್ಟೇ ಸರ್. ಎಷ್ಟೋ ಸಾಂಗ್ಗಳನ್ನ ನೋಡ್ಬಿಟ್ಟಿದ್ದಾರೆ, ಮಾಡಿಸ್ಬಿಟ್ಟಿದ್ದಾರೆ. ಸೊ ಅವ್ರ ಬಾಯಲ್ಲಿ ಈ ಸಾಂಗು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಕೇಳಿದ್ದೆ ನನಗೊಂದು ದೊಡ್ಡ ಖುಷಿ, ಹಾಗೆ ಒಂದು ಬ್ಲೆಸ್ಸಿಂಗು. ಥ್ಯಾಂಕ್ ಯು ಸರ್. ಹಾಗೆ ಮೊದಲನೇದಾಗಿ ನಮ್ಮ ನವೀನ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವು ಅವರಿಂದನೇ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು. ನವೀನ್ ಸರು ಈ ಥರ 2 ಸಾಂಗ್ ಇದೆ ಮಾಡಿಕೊಡಿ ಅಂತ ಅಂದರು. ಒಂದು ಸಾಂಗು ಲವ್ ಸಾಂಗ್ ಮಾಡಿದ್ದೀನಿ, ಡ್ರೀಮ್ ಥರ ಒಂದು ಸಾಂಗು.
ಹಾಗೆ ಈ ಸಾಂಗ್ ಬಂದು ಸಾರಿಕಾ ಅವರು ತುಂಬಾ ಒಂದೆರಡು ದಿನ ರಿಹರ್ಸಲ್ ಬಂದರು. ತುಂಬ ಏನು ಹೇಳಿದ್ರು ಮಾಡ್ತೀನಿ, ಎನರ್ಜಿಯಾಗಿ ಮಾಡ್ತೀನಿ ಮಾಸ್ಟರ್ ಮಾಡಿಸಿ ಅಂತಂದರು. ಒಂದೆರಡು ದಿನ ತುಂಬ ರಿಹರ್ಸಲ್ ಮಾಡಿ ಆ ಲೊಕೇಶನಲ್ಲಿ ಆ್ಯಕ್ಚುಲಿ ಫ್ಲೋರಲ್ಲೆಲ್ಲ ಕ್ಲೀನು ಅಷ್ಟು ಇದಾಗಿರಲಿಲ್ಲ, ಕಂಫರ್ಟು. ಒಂದೆರಡು ಸರಿ ಮಳೆನೂ ಚುಚ್ಕೊಂಡಿತ್ತು ಅವ್ರಿಗೆ ಪಾಪ. ಹಂಗಾದ್ರೂ ಆ ಎನರ್ಜಿ ಬಿಡದೆ ಈ ಸಾಂಗಿಗೆ ಫುಲ್ ಫ್ಲಿಡ್ಜ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಎನರ್ಜಿ. ಈ ಇದರಲ್ಲೇ ಈ ಸಿನಿಮಾ ಬರ್ತಾ ಇದೆ. ಹೊಸ ತಂಡಕ್ಕೆ ಅರಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೆರಡು ಲೈನ್ ಹಾಡ್ತೀನಿ. ಮಾದೇವ ಅವನ್ ಕಂಡ್ರೆ ಬಲು ಜೀವ, ನನ್ ಮಾವ ಮಾದೇವ ಅವನೇನೆ ನನ್ ಜೀವ. ಏಳು ಮಲೆ ಮಾದೇವಂಗೆ ಹೋಗೆ ಅಂತೀನಿ, ನನ್ನ ಮನ್ಸಿನ ಮಾದೇವಂಗೆ ಬಿರುತಿ ಕೊಡ್ತೀನಿ. ಜರಿ ಜರಿ ನೀರಿನಲ್ಲಿ ನಗು ಬಿತ್ತೀನಿ, ತನು ಮನ ಎಲ್ಲಾನು ಇವನ್ಗೆ ಕೊಡ್ತೀನಿ. ಕೇಳು ಕೇಳು ಮಾವ ನೀನೆ ನನ್ನ ಜೀವ, ನನ್ ಮಾವ ಮಾದೇವ ಅವನ್ ಕಂಡ್ರೆ ಬಲು ಜೀವ. ಥ್ಯಾಂಕ್ ಯು ಸೋ ಮಚ್.